ಎಲ್ರಿಗೂ ಸ್ವೀಟ್ ಶುಭೋದಯ. ನಾನು ನಿಮ್ಮ ಸಿಹಿ. ಸೊ ನಾನು ಒಂದು ಮ್ಯಾನಿಫೆಸ್ಟೇಷನಲ್ಲಿ ಮೈಂಡ್ಸೆಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ನನ್ನ ಹಿಂದಿನ ವಿಡಿಯೋಲಿ. ಇವತ್ತು ಆ್ಯಕ್ಷನ್ ಫ್ರೀಕ್ವೆನ್ಸಿ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದು ಮ್ಯಾನಿಫೆಸ್ಟೇಷನಲ್ಲಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಮೈಂಡ್ಸೆಟ್ ಎಲ್ಲ ಇದೆ. ನಾನು ಯಾವುದೇ ರೀತಿಯಾದಂಥ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇಲ್ಲ, ತಗೋತಾ ಇಲ್ಲ, ನಾನು ಅಟ್ರಾಕ್ಟ್ ಮಾಡ್ಕೋತಾ ಇಲ್ಲ. ಮೈಂಡ್ಸೆಟ್ ಕರೆಕ್ಟಾಗಿದೆ, ನನ್ನ ಅಫರ್ಮೇಷನ್ ಕರೆಕ್ಟಾಗಿದೆ, ನನ್ನ ಗೋಲ್ ಕ್ಲಿಯರ್ ಇದೆ, ನನ್ನ ಮ್ಯಾನಿಫೆಸ್ಟೇಷನ್ ಮೆಥಡ್ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ಮಿಸ್ಸಿಂಗ್ ಇರುತ್ತೆ. ಏನದು? ಆ್ಯಕ್ಷನ್ ಅಂದ್ರೇನು? ನಿಂಗೆ ಜಾಬ್ ಬೇಕು. ಸೊ ನೀನು ಓದಬೇಕು, ವೆಬ್ಸೈಟಲ್ಲಿ ಎಲ್ಲಿ ಓಪನಿಂಗ್ಸ್ ಇದೆ ಅಂತ ಸರ್ಚ್ ಮಾಡಬೇಕು, ಹುಡುಕಬೇಕು. ಓಕೆ, ಇಲ್ಲಿ ಓಪನಿಂಗ್ಸ್ ಇದೆ ಅಂತ ನಿನಗೆ ತಕ್ಕಂತೆ ಬೇಕಿರೋದನ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ನೀನು ಓದಬೇಕು, ಪ್ರಿಪೇರ್ ಆಗಬೇಕು, ಇಂಟರ್ವ್ಯೂ ಹೇಗಿರುತ್ತೆ ಅಂತ ರಿಸರ್ಚ್ ಮಾಡಬೇಕು, ಇಂಟರ್ವ್ಯೂಗೆ ರೆಡಿ ಆಗಬೇಕು, ಇಂಟರ್ವ್ಯೂ ಕಾಲ್ ಬಂದಾಗ ಪಿಕ್ ಮಾಡಬೇಕು, ಅವ್ರಿಗೆ ಆನ್ಸರ್ ಮಾಡಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಇದೆಲ್ಲ ಏನು ಕೆಲಸ? ಆ್ಯಕ್ಷನ್. ಆಯಿತು, ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಏನೋ ಆಗುತ್ತೆ ಅಂತ ಹೇಳಿದ್ದಾರೆ, ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ, ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ, ಪಾಸಿಟಿವ್ ಆಗೂ ಇದ್ದೀನಿ, ನಾನು ಯಾವುದೇ ನೆಗೆಟಿವಿಟಿನೂ ಯೋಚನೆ ಸಹ ಮಾಡಲ್ಲ ಜಾಬ್ ಬಗ್ಗೆ, ನಂಗೆ ಜಾಬ್ ಆಗಿಬಿಡುತ್ತಲ್ವಾ ಅಂತ ಅಂದರೆ ಸುಳ್ಳು. ಈ ಪ್ರಾಸೆಸ್ನೆಲ್ಲ ನಾವು ಮಾಡಲೇಬೇಕು. ಆ್ಯಕ್ಷನ್ ಫ್ರೀಕ್ವೆನ್ಸಿ ಇಲ್ಲ ಅಂದರೆ ಇನ್ಯಾವುದೇ ಬಿಲೀವ್ ಇಟ್ಕೊಂಡ್ರು, ಏನೇ ಮೆಥಡ್ ಟ್ರೈ ಮಾಡಿದ್ರು, ಆ ದೇವ್ರನ್ನೇ ಹೋಗಿ ದೇವರೇ ದಾರಿಗೆ ಹೇಳಿದ್ರು, ನಮಗೆ ಏನೂ ಸಿಗಲ್ಲ. ಸೊ ಆ್ಯಕ್ಷನ್ನ ನೋಡುತ್ತೆ. ಈಗ ನಾವು ಇಂಡಿಯನ್ಸ್ ಬಿಲೀವ್ ಮಾಡೋದು ಹೆಂಗಂದರೆ, ಯೂನಿವರ್ಸ್ ಅಂದಾಗ ಬಿಲೀವ್ ಮಾಡೋ ಲೆವೆಲ್ ಸ್ವಲ್ಪ ಕಮ್ಮಿ ಆದರೂ ದೇವರು ಅಂತ ಅಂದಾಗ ತುಂಬ ದೊಡ್ಡ ಲೆವೆಲಲ್ಲೇ ನಂಬಿಕೆ ಇಡುತ್ತೀವಿ. ಯಾಕೆ? ನಾವು ಚಿಕ್ಕ ವಯಸ್ಸಿಂದ ಪ್ರೋಗ್ರಾಮಿಂಗ್ ಆಗಿರೋದೆ ಹಾಗೆ, ನಮ್ಮ ಮೈಂಡು ನಾವು ಬೆಳೆದಿರೋದೆ ಹಾಗೆ. ನಮಗದೊಂದು ಪ್ರೀತಿ ಇದೆ ದೇವ್ರಂದರೆ, ಒಂದು ಕನೆಕ್ಟಿವಿಟಿ ಆಲ್ರೆಡಿ ಇದೆ. ಇವಾಗ ಯೂನಿವರ್ಸ್ ಅಂತ ಕನೆಕ್ಟಿವಿಟಿ ಬೆಳೆಸ್ಕೊಳ್ಳೋದಕ್ಕೂ ಆಲ್ರೆಡಿ ಇರೋದನ್ನು ನಾವು ಯೂಸ್ ಮಾಡ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ದೇವರು, ಯೂನಿವರ್ಸ್ ನನ್ನ ಪ್ರಕಾರ ಎಲ್ಲ ಒಂದೇ, ಎಲ್ಲ ಎನರ್ಜಿ. ನಾವು ಅದಕ್ಕೊಂದು ಫಾರ್ಮ್ ಕೊಟ್ಟು ನಾವು ಒಂದು ಪ್ರೀತಿಯಿಂದ ಕನೆಕ್ಟ್ ಆಗಿದ್ವಿ. ಸೊ ದೇವ್ರನ್ನೇ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡ್ಕೊಳ್ಳಿ. ದೇವ್ರನ್ನೇ ನೀವು ಒಂದೇನೋ ಕೇಳ್ತೀರಾ ಅಂದರೆ, ನೀವು ಯಾವುದು ಕೆಲಸ ಯಾವುದು ಆ್ಯಕ್ಷನ್ ಮಾಡದೇ ಇದ್ದರೆ ದೇವರೇ ಆದರೂ ನಿಮ್ಗೆ ಹೆಂಗೆ ಕೊಡ್ತಾನೆ ಅದನ್ನು, ತಥಾಸ್ತು ಅಂತಾನೆ. ಆ ರೀತಿ ಥಿಂಕ್ ಮಾಡಿದ್ರು ಅದೇ ನಿಜ ತಾನೆ. ಸೊ ನಾವು ಕೆಲಸ ಮಾಡಲೇಬೇಕು. ಆ್ಯಕ್ಷನ್ ಫ್ರೀಕ್ವೆನ್ಸಿ ಇರಲೇಬೇಕು. ನೀವು ಒಂದು ಚಾಕ್ಲೇಟ್ ನನಗೆ ಬೇಕು ಇವತ್ತು ಅನ್ನೋ ಒಂದು ಸಣ್ಣ ಮ್ಯಾನಿಫೆಸ್ಟೇಷನ್ಗೂ ಕೆಲವೊಂದು ಸರ್ಪ್ರೈಸಿಂಗ್ಲಿ ಸಿಗುತ್ತೆ. ಬಟ್ ನೀವು ಅದಕ್ಕೀಗ ಅಟ್ ಪ್ರೆಸೆಂಟ್ ಡಿಸರ್ವ್ ಇದ್ದೀರಾ. ಕೆಲವೊಂದು ವಿಚಾರಗಳಿಗೆ ಕಣ್ಣಿಗೆ ಕಾಣುವಷ್ಟು ಆದರೂ ಆ್ಯಕ್ಷನ್ ಫ್ರೀಕ್ವೆನ್ಸಿ ಇರಲೇಬೇಕು. ವಿತೌಟ್ ಆ್ಯಕ್ಷನ್ ಯಾವುದೂ ಕೂತಿದ್ದ ಕಡೆ ಅಂತೂ ಯಾವುದು ನಮ್ಮ ಹತ್ರ ಬರಲ್ಲ. ಆ್ಯಕ್ಷನ್ ತಗೊಂಡ್ರೆ ಡೆಫಿನೆಟ್ಲಿ ಇವಾಗ ನೀವು 4 ಕಂಪ್ನಿಗೆ ಅಪ್ಲೈ ಮಾಡಿದ್ದೀರಾ, ಅದರಲ್ಲಿ 2 ಕಂಪ್ನಿಯಿಂದ ಕಾಲ್ ಬರುತ್ತೆ, 1 ಕಂಪ್ನಿ ಇಂಟರ್ವ್ಯೂ ಮಾತ್ರ ಸ್ಕೆಡ್ಯೂಲ್ ಆಗುತ್ತೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದ್ರು ನೀವು ಈ ಒಂದು ಕಂಪ್ನಿಗೆ ತುಂಬ ಚೆನ್ನಾಗಿ ಓದಿ ತುಂಬ ಸಖತ್ತಾಗಿ ಇಂಟರ್ವ್ಯೂ ಕೊಟ್ಟು ಬಂದಿರ್ತೀರ. ಆದರೆ ಆ ಇಂಟರ್ವ್ಯೂ ಗಾನ್ ಆಗಲ್ಲ, ಫೇಲ್ ಆಗುತ್ತೆ, ನೆಗೆಟಿವ್ ಬರುತ್ತೆ. ಅಲ್ಲಿ ಏನಾಗುತ್ತೆ, ನಾವು ಎಷ್ಟು ಬಿಲೀವ್ ಮಾಡಿದ್ರು ಏನಾದರೂ ಏನು ಮಾಡಿದ್ರೆ ಯಾವುದೂ ಆಗಲ್ಲ ಅನ್ನೋ ಥರ ನಾವು ಥಿಂಕ್ ಮಾಡ್ತೀವಿ. ಬಟ್ ನೀನು ಅಲ್ಲಿ ಎಫರ್ಟ್ ಹಾಕಿದ್ಯಾ, ನಿನಗೆ ದೇವರು ನೀನು ಎಫರ್ಟ್ ಹಾಕಿರೋ ಕಡೆನೇ ಫಲ ಕೊಡ್ತಾನೆ ಅನ್ನೋದೆಲ್ಲ ಸುಳ್ಳು. ಯೂನಿವರ್ಸ್ ಕೂಡ ಅಷ್ಟೇ, ಅಲ್ಲೇ ಕೊಡ್ತಾನೆ ಅನ್ನೋದೆಲ್ಲ ಸುಳ್ಳು. ನಿನ್ನ ಎಫರ್ಟ್ನ ಅವ್ನು ಕನ್ಸಿಡರ್ ಮಾಡಿರ್ತಾನೆ, ಅದು ಸತ್ಯ. ಅಲ್ಲಿ ಹಾಕಿದ್ಯೋ ಇಲ್ಲ ಹಾಕಿದ್ಯೋ, ನೀನು ಯಾವುದಕ್ಕೆ ಡಿಸರ್ವಿಂಗ್ ಇದೆಯಾ, ನಿನ್ನ ಪರ್ಪಸ್ ಯಾವ ಕಡೆಗೆ ಹೋದರೆ ನಿನ್ನ ಪರ್ಪಸ್ಗೆ ಸರ್ವ್ ಮಾಡ್ತೀಯಾ ನಿನ್ನ ಸೋಲ್ ಅನ್ನೋದೇನಾದರೂ ಇದ್ದರೆ ಅದನ್ನು ನಿಮಗೆ ಕೊಡ್ತಾರೆ. ಬಟ್ ಅಲ್ಲಿ ಹಾಕಿರೋ ಎಫರ್ಟ್ ವೇಸ್ಟ್ ಆಗಲ್ಲ, ಅದು ಕನ್ಸಿಡರ್ ಆಗಿರುತ್ತೆ. ಸೊ ಇನ್ನೊಂದು ಯಾವುದೋ ಇಂಟರ್ವ್ಯೂ ಬರುತ್ತೆ, ನೀನಷ್ಟು ಎಫರ್ಟೇ ಹಾಕಿರಲ್ಲ, ಯಾಕಂದರೆ ನೀನಲ್ಲ ಇಲ್ಲಿ ಹಾಕಿರ್ತೀಯ, ಅಲ್ಲೇನೋ ಎಫರ್ಟೇ ಹಾಕಲ್ಲ, ಏನೋ ಹೋಗಿ ಅಟೆಂಡ್ ಮಾಡ್ತೀರಾ, ನಿಮಗೆ ಓಕೆ ಅನ್ನೋ ಸ್ಯಾಟಿಸ್ಫೈ ಆಗುತ್ತೆ, ನಾನು ತುಂಬ ಚೆನ್ನಾಗಿ ಮಾಡಿದೆ ಅಂತಲೂ ಏನೂ ಅನಿಸಲ್ಲ. ಬಟ್ ಬರ್ತೀರಾ, ಆ ಇಂಟರ್ವ್ಯೂ ಕ್ಲಿಕ್ ಆಗುತ್ತೆ. ಸೊ ನಿಮ್ಮ ಪ್ಲೇಸ್ ಅಲ್ಲಿದೆ, ನಿಮ್ಮ ಪರ್ಪಸ್ ಅಲ್ಲಿದೆ, ನಿಮ್ಮ ಕಾಂಟ್ರಾಕ್ಟ್ಸ್ ಅಲ್ಲಿದೆ. ಸೊ ಅಲ್ಲಿ ನೀವು ಸರ್ವ್ ಮಾಡೋಕ್ಕಿದೆ. ಹಾಗಾಗಿ ನಾನು ಇಲ್ಲೇನೂ ಎಫರ್ಟ್ ಹಾಕಲಿಲ್ಲ, ಇಲ್ಲಿ ಬಂತು, ಅಲ್ಲಿ ತುಂಬ ಎಫರ್ಟ್ ಆಗ್ತಾ ಅಲ್ಲಿ ಬರಲಿಲ್ಲ, ಎಫರ್ಟ್ ಎಲ್ಲ ಆ್ಯಕ್ಷನ್ ಎಲ್ಲ ಮ್ಯಾಟರ್ ಆಗಲ್ಲ, ಸುಳ್ಳು. ಅಲ್ಲಿ ಹಾಕಿರೋ ಎಫರ್ಟ್ ಕೂಡ ಕನ್ಸಿಡರ್ ಆಗಿರುತ್ತೆ. ಒಂದು ದೇವರೇ ಆದರೂ ಯೂನಿವರ್ಸೇ ಆದರೂ ಕನ್ಸಿಡರ್ ಮಾಡಿರ್ತಾರೆ. ನಾವು
ಕನ್ಸಿಸ್ಟೆನ್ಸಿಯಿಂದ ಎಫರ್ಟ್ ಆಗ್ತಾ ಇದ್ದರೆ ಏನು ಈ ಜಾಬೇ ಅಂತಲ್ಲ, ನಾವು ಎಫರ್ಟ್ ಹಾಕಿದ ಜಾಬೇ ಅಂತಲ್ಲ, ಜಾಬ್ ಒಟ್ಟಿನಲ್ಲಿ ಆಗೇ ಆಗುತ್ತೆ. ಅದೇ ರೀತಿ ಆ್ಯಕ್ಷನ್ ಫ್ರೀಕ್ವೆನ್ಸಿ ವರ್ಕ್ ಆಗೋದು. ಸೊ ನಿಮಗೇನು ಬೇಕು ಅನ್ನೋದಕ್ಕೆ ನಿಮಗೆ ಸ್ಯಾಟಿಸ್ಫೈ ಆಗುವಷ್ಟು ಆ್ಯಕ್ಷನ್ ನಿಮ್ಮ ಕೈಲಿ ಆ ಕ್ಷಣಕ್ಕೆ ಏನಾಗುತ್ತೆ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಆ್ಯಕ್ಷನ್ ಫ್ರೀಕ್ವೆನ್ಸಿ ಯೂಸ್ ಮಾಡಿ ಆ್ಯಕ್ಷನ್ ತಗೊಳ್ಳಿ. ಆ್ಯಕ್ಷನ್ ತಗೊಳ್ಳದೆ ನಿಜವಾಗ್ಲೂ ಏನೂ ವರ್ಕ್ ಆಗಲ್ಲ. ಮ್ಯಾನಿಫೆಸ್ಟೇಷನ್ ಅಂತಲೇ ಅಲ್ಲ, ಲೈಫಲ್ಲೂ ಏನೂ ವರ್ಕ್ ಆಗಲ್ಲ, ಸ್ಟ್ಯಾಗ್ನೆಂಟ್ ಆಗೋಗುತ್ತೆ. ಮದುವೆ ಆಗಬೇಕಂದ್ರೆ ಹುಡುಗಿ ಹುಡುಕಬೇಕು, ಹುಡುಗನ ಹುಡುಕಬೇಕು, ಕನ್ಸಿಡರ್ ಮಾಡಬೇಕು ಪ್ರಪೋಸಲ್ಸ್ನ, ಅಥವಾ ನೀವು ಲವ್ ಮಾಡಿದರೆ ಫೈಟ್ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಕು, ಒಪ್ಪಿಸ್ಬೇಕು, ಏನೋ ಒಂದು ಮಾಡ್ತಿರ್ಬೇಕು. ಏನಿಲ್ಲ ದೇವ್ರಿದ್ದಾನೆ ಬಿಡು ಆಗುತ್ತೆ ಅಂತ ಹೋಗೊಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ. ದೇವ್ರು ಇರ್ತಾನೆ, ಯೂನಿವರ್ಸ್ ಇರುತ್ತೆ, ನೀನು ಮಾಡಿದ್ರೆ ನಿನ್ನ ಜೊತೆ ಕೈ ಹಿಡಿದು ನಡೆಸುತ್ತೆ. ನೀನು ಏನೂ ಮಾಡದೆ ಕೂತ್ಕೊಂಡ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಸೊ ಮೈಂಡ್ಸೆಟ್ ಎಷ್ಟು ಇಂಪಾರ್ಟೆಂಟೋ ಆ್ಯಕ್ಷನ್ ಫ್ರೀಕ್ವೆನ್ಸಿ ತುಂಬಾ ಇಂಪಾರ್ಟೆಂಟು. ಆ್ಯಕ್ಷನ್ ಫ್ರೀಕ್ವೆನ್ಸಿ, ಮೈಂಡ್ಸೆಟ್, ನಿಮ್ಮ ನಂಬಿಕೆ ಇದೆಲ್ಲನೂ ಒಂದು ಕಡೆ ಕರೆಕ್ಟಾಗಿ ಅಲೈನ್ ಆದರೆ ಪಟ 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 ನಿಮ್ಮ ಡ್ರೀಮ್ಸ್ ರಿಯಾಲಿಟಿಗೆ ಬಂದೇ ಬರುತ್ತೆ. ನೀವೇ ಟ್ರೈ ಮಾಡಿ. ಈ ರೀತಿ ಒಂದೇ ಸಲ ಅಡಾಪ್ಟ್ ಮಾಡ್ಕೊಳಕ್ಕಾಗಲ್ಲ ಮೈಂಡ್ಸೆಟ್ಟೆಲ್ಲ. ಸ್ಟೆಪ್ ಬೈ ಸ್ಟೆಪ್ ಕಾನ್ಷಿಯಸ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲ ನಿಜ ಆಗಿ, ನಿಮ್ಮ ಡ್ರೀಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ರಿಯಾಲಿಟಿ ಆಗಿ, ನಿಮ್ಮ ಲೈಫ್ಗೆಲ್ಲ ಖುಷಿ ಬರಲಿ. ಥ್ಯಾಂಕ್ ಯು.